ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತು ಫುಲ್ ಖುಷಿಯಾಗಿದ್ದೀನಿ, ಯಾಕಂದರೆ ಇವತ್ತು ಒಂದು ಹೊಸ್ತಾಡ್ಕಲ್ವಾ. ಸೊ ಹೊಸ್ತಾಡ್ಕನ್ನ ಆಚರಣೆ ಮಾಡ್ತಾ ಇದ್ದೀವಿ. 7 ಗಂಟೆಗೆ ಶುರುವಾಗೋಯಿತು ನಮ್ಮ ಮನೇಲಿ ಅಡುಗೆ. ಇವತ್ತು ಆಲ್ರೆಡಿ ಮಟನ್ ಸಾಂಬಾರು ಆಗಿದೆ, ಮತ್ತು ಏನೋ ಕಬಾಬ್ಗೆ ಕಲಸಿಟ್ಟಿದ್ದೀನಿ. ಇವಾಗ ಮಟನ್ ಫ್ರೈ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಂತರ ಬಂದು ಬಿರಿಯಾನಿಗೆ ರೆಡಿ ಮಾಡಬೇಕು. ಇವತ್ತು ಬಂದು ಇಷ್ಟೆಲ್ಲ ಐಟಮ್: ಮಟನ್ ಸಾಂಬಾರು, ಮುದ್ದೆ, ಅನ್ನ, ರಸ, ಬಿರಿಯಾನಿ, ಆಮೇಲೆ ಚಿಕನ್ ಕಬಾಬು, ಮಟನ್ ಫ್ರೈ. ಅಷ್ಟೇನಾ? ಅಷ್ಟೇ. ಇಷ್ಟು ಇವತ್ತು ನಮ್ಮ ಮನೆಯಲ್ಲಿ ಅಡುಗೆ. ಹೇಗೆಲ್ಲ ಆಚರಣೆ ಮಾಡ್ತಾಯಿದ್ದೀರಾ ಹೊಸ್ತಾಡ್ತು ನಾನ್ ವೆಜ್ ತಿನ್ನೋರು? ಹಾಗೆ ಬನ್ನಿ, ಇವತ್ತೆಲ್ಲ ಏನೇನೆಲ್ಲ ನಡೆಯುತ್ತೆ ಏನು ಅನ್ನೋದನ್ನು ನೋಡೋಣ. ಇವತ್ತೆಲ್ಲ ಹೇಗೆಲ್ಲ ನಾನು ಊಟನ ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದನ್ನು ನೋಡೋಣ. ಇವಾಗ ಒಂದು ದೊಡ್ಡ ಟಾಸ್ಕು ನನಗೆ ಊಟ ಬ್ಯಾಲೆನ್ಸ್ ಮಾಡೋದು. ಎಲ್ಲನೂ ನನ್ನ ಫೇವ್ರೆಟ್ ಐಟಮೇ ನಾನು ರೆಡಿ ಮಾಡ್ತಾ ಇದ್ದೀನಿ. ನೋಡೋಣ ಏನೇನೆಲ್ಲ ನಡೆಯುತ್ತೆ ಏನು ಅನ್ನೋದನ್ನು, ಓಕೆನಾ? ಸೊ ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಹೊಸಬರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಸಾಂಬಾರು ಆಗಿದೆ. ಇಲ್ಲಿ ಕಿಚನ್ ಹೋಗ್ತಿರ್ಬೋದು ಯಾವ ಒಂದು ಇದರಲ್ಲಿದೆ ಅಂತ ಹೇಳಿ ಸಾಂಬಾರು ರೆಡಿ ಆಗ್ತಿದೆ. ಮಟನ್ ಫ್ರೈಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲ ಒಂದು ಕಡೆಯಿಂದ ಮೆಸ್ಸಿ ಆಗಿದೆ ಕಿಚನ್, ಹೋಗ್ತಿರ್ಬೋದು. ಬಿರಿಯಾನಿ ಕಬಾಬ್ಗೆ ಕಲಸಿ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ, ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿ ಅಂತ ಹೇಳಿ. ಏನು ದೀಕ್ಷಾ ನಡಿ. ಸಿಂಪಲಾಗಿ ಮಾಡ್ತಾ ಇದ್ದೀನಪ್ಪ. ಒಂದಿಷ್ಟು ಮಾತ್ರ ಬೇಯಿಸಿ ಆಲ್ರೆಡಿ ಇಟ್ಕೊಂಡಿದ್ದೀನಿ ಮಟನ್ನು. ಇಲ್ಲಿ ಫ್ರೈ ಮಾಡೋಣ ಅಂತ, ಒಂದು ರೀತಿ ಪೆಪ್ಪರ್ ಡ್ರೈ ಥರ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹೇಳಿ ಓಕೆ. ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಊಟ ಮಾಡೋವಾಗ. ನನ್ನ ಮಗಳು ಆಯ್ ಹೇಳಮ್ಮ ಅವನ. ಅಯ್ಯೋ ಎತ್ತಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮಮ್ಮಿ ಇವತ್ತು ಚೀಚಿನ ಮಮ್ಮಿ, ಇವತ್ತೆಲ್ಲ ಚೀಚಿನ ಮಮ್ಮಿ ಅಂತ ಕೇಳ್ತಿದ್ದಾಳೆ. ಅವಳು ಏನೂ ತಿನ್ನಲ್ಲ, ಕಬಾಬ್ ಒಂದು ಬಿಟ್ಟರೆ ಬೇರೆ ಇನ್ನೇನು ತಿನ್ನಲ್ಲ. ಮುದ್ದೆ ತಿಂತಾಳೆ, ಮುದ್ದೆಗೆ ಸಾಂಬಾರು ಬೇಕು ಅಷ್ಟೇ. ಕಬಾಬ್ ಸ್ವಲ್ಪ ತಿಂತಾಳೆ, ಬಿಟ್ಟರೆ ಇನ್ನೇನೂ ಮುಟ್ಟೋದಿಲ್ಲ. ಅವಳಿಗೆ ಇಷ್ಟನೂ ಆಗೋದಿಲ್ಲ. ಅವಳು ಹಾಗೆ, ತಗೊಳ್ಳೋ ಹಾಗೆ. ಕಬಾಬು ಇದ್ರೆ ಒಂಚೂರು ಇವಳಿಗೆ ಮುದ್ದೆ ಇಷ್ಟ, ಅವಳಿಗೆ ರೈಸ್ ಇಷ್ಟ, ಹಾಗೆ. ಹಾಗೆ ಅಡುಗೆ ಕೆಲಸ ಎಲ್ಲ ಮುಗಿಸ್ದೆ. ಒಂದು 10 ಗಂಟೆ ಸುಮಾರಿಗೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ. ಬನ್ನಿ ಏನೇನೆಲ್ಲ ಮಾಡಿದ್ದೀನಿ ಏನು ಅನ್ನೋದನ್ನು ನೋಡೋಣ. ಮುದ್ದೆ ಮತ್ತು ಮಟನ್ ಸಾಂಬಾರು ಬೆಳಗ್ಗೆ ಮಾಡಿಟ್ಟಿದ್ನಲ್ವ, ಸೊ ಇವಾಗ ಬಿಸಿ ಮಾಡಿ ಇಟ್ಟಿದ್ದೀನಿ. ಎಲ್ಲ ಊಟಕ್ಕೆ ಕೂರ್ತಿದ್ದಾರೆ, ಸೊ ಅದಕ್ಕೋಸ್ಕರ ಇವಾಗ ಬಿಸಿ ಮಾಡ್ತಾ ಇದ್ದೀನಿ. ನಂತರ ಬಂದು ಸೌತೆಕಾಯಿ, ಈರುಳ್ಳಿ, ರಾಯ್ತ ಮತ್ತು ಮೊಟ್ಟೆ, ಹಾಗೆ ಕಬಾಬು, ರಸಮ್ಮು, ಚಿಕನ್ ಬಿರಿಯಾನಿ. ನನ್ನ ಮಕ್ಕಳು ಕೇಳ್ತಾಯಿದ್ರು, ಬೇಡ ಅಂತ ಅಂದ್ಕೊಂಡೆ ಇದ್ದಿದ್ದು ಬಿರಿಯಾನಿ ಮಾಡೋದು ಬೇಡ ಅಂತ, ನನಗೆ ಬೇಕು ಅಂತ ಮಕ್ಕಳು ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಆಗುವಷ್ಟು ಮಾತ್ರ ಮಾಡಿದೆ. ಆಮೇಲೆ ಮಟನ್ ಫ್ರೈ, ರೈಸು, ಇಷ್ಟು ಐಟಮನ್ನು ಮಾಡಿದ್ದೀನಿ. ನೋಡ್ತಿರ್ಬೋದು ಕಿಚನ್ ಯಾವ ಅವತಾರದಲ್ಲಿದೆ ಅಂತ ಹೇಳಿ. ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು. ನಾವು ಫಸ್ಟ್ ಊಟ ಮಾಡಿಬಿಡೋಣ ಅಂತ ಹೇಳಿ ಒಂದು 11 ಗಂಟೆ ಸುಮಾರಿಗೆ ನಾನು ಇಲ್ಲಿ ಮುದ್ದೆ ಮತ್ತು ಕಬಾಬು, ಮಟನ್ ಫ್ರೈ, ಮಟನ್ ಸಾಂಬಾರು, ಸೌತೆಕಾಯಿ, ಈರುಳ್ಳಿ ಮತ್ತು ಆ್ಯಪಲ್ಲು, ಬನಾನ ಇಷ್ಟು ಐಟಮನ್ನು ನಾನು ತಗೊಂಡಿದ್ದೀನಿ. ಇದೇ ನನಗೆ ಹೆವಿ ಆಗೋಯ್ತು ಗೊತ್ತಾ. ಇವತ್ತು ಸಾಯಂಕಾಲವರೆಗೂ ನನಗೆ ಜೀರ್ಣ ಆಗಲೇ ಇಲ್ಲ ತಿಂದಿದ್ದು. ಅದಕ್ಕೆ ಆದಷ್ಟು ನಾನು ಯಾವಾಗಲೂ 11:15ಗೆ ತೊಗೊಳ್ತಾ ಇದ್ನಲ್ವ, 11 ಗಂಟೆಗೆ ತೊಗೊಂಬಿಟ್ಟೆ ಊಟ. ಬೇಗ ಸ್ವಲ್ಪ ಜೀರ್ಣ ಆಗಲಿ, ಯಾಕಂದರೆ ಎಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ಬೇಗ ಜೀರ್ಣ ಆಗೋಗ್ಬಿಡುತ್ತೆ. ಮತ್ತು ಸಾಯಂಕಾಲಕ್ಕೆ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ತಿಂದೆ. ಬಟ್ ಜೀರ್ಣನೇ ಆಗಲಿಲ್ಲ, ನನ್ನ ಕೈಯಲ್ಲಿ ಜೀರ್ಣ ಮಾಡ್ಕೊಳೋಕ್ಕೆ ಆಗಲಿಲ್ಲ. ಯಾವಾಗಲೂ ಲೈಟಾಗಿ ತಿಂದು ಇವಾಗಲೂ ಲೈಟಾಗೇ ತೊಗೊಂಡಿರೋದು, ಬಟ್ ಅದು ನಾನ್ ವೆಜ್ ಅಲ್ವಾ, ಸೊ ಬೇಗ ಜೀರ್ಣ ಆಗೋದಿಲ್ಲ. ಎಷ್ಟು ಕಷ್ಟಪಟ್ಟಿದ್ದೀನಿ, ಏನೇನೆಲ್ಲ ಸರ್ಕಸ್ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಆ ಒಂದು ಜೀರ್ಣ ಆಗೋದಕ್ಕೆ. ಸೊ ಆಮೇಲೆ ಊಟ ಮಾಡಾದಮೇಲೆ ನನ್ನ ಹಸ್ಬೆಂಡ್ಗೆ ಹೇಳಿದೆ, ಒಂದು ಸ್ಪ್ರೈಟ್ ಬಾಟ್ಲ್ ತರಿಸು ಅಂತ ಹೇಳಿ. ಸೊ ತರಿಸಿದ್ರು. ಒಂದು 2 ಲೀಟರ್ ಸ್ಪ್ರೈಟ್ ಬಾಟ್ಲನ್ನು ನನ್ನ ಮಗಳು ಹೋಗಿ ತೊಗೊಂಬಂದ್ಲು. ಹೆಂಗೋ ಪಕ್ಕದಲ್ಲಿ ಬೇಕ್ರಿ ಇದೆಯಲ್ವಾ, ನಮ್ಮ ಅಂಗಡಿಯಲ್ಲೂ ಇದ್ದಾವೆ 20 ರೂಪಾಯಿದು ಬಾಟಲು. ಇನ್ನು ಎಲ್ಲರಿಗೂ 20 ರೂಪಾಯಿ ಅಂದರೆ ಎಷ್ಟಾಗುತ್ತೆ, 6 ಜನನೂ ಕುಡಿಬೇಕು. ಸೊ ಅದಕ್ಕೋಸ್ಕರ ಒಂದು 2 ಲೀಟರ್ ಆಗುವಷ್ಟು ಬಾಟ್ಲೆ ತರಿಸಿದ್ವಿ. ಸ್ಪ್ರೈಟ್ ಫ್ರೆಂಡ್ಸ್ ಒಂದು ಸ್ವಲ್ಪನೇ ತೊಗೊಂಡಿರೋ, ಜಾಸ್ತಿ ಇಲ್ಲ.
ಚೊಂಬು ಮಾತ್ರ ದೊಡ್ಡದಾಗಿದೆ ಅಷ್ಟೇ. ಕಾಳಜಿ ಅಥವಾ ಈ ಸರ್ಕಾರದ ಆಕ್ರೋಶ ಎರಡೂ ಕೂಡ ಅಷ್ಟೇ ಸೂಕ್ಷ್ಮವಾಗಿ ಮತ್ತು ತೀವ್ರವಾಗಿ ಇದ್ದಿದ್ರೆ ಯಾವಾಗಲೂ ಬನಿನಲ್ಲೇ ಕಾಣಿಸೋದು ನನ್ನ ಹಸ್ಬೆಂಡ್ ವಿಡಿಯೋಸಲ್ಲಿ. ಒಂದು ವರ್ಷದಲ್ಲಿ ಅಂತ ಅನ್ಕೊಳ್ಳಿ 6 ಸಲ 2 ಸಲ ಎಲ್ಲರಿಗೂ ಹಾಕ್ಕೊಟ್ಬಿಟ್ಟು ಇವಾಗ ನಾನು ಕುಡಿತಾ ಇದ್ದೀನಿ. ಇನ್ನು ನನ್ನ ಮಕ್ಕಳಿಬ್ಬರು ನೋಡ್ತಿರ್ಬೋದು. ಮನೇಲಿ ಮಕ್ಕಳಿದ್ರೆ ಅಪ್ಪ ಏನು ಕಾಟ ಕೊಡ್ತಾರೆ ಗೊತ್ತಾ. ಇಬ್ಬರು ಕಿತ್ತಾಡ್ತಾಯಿದ್ರು. ನಿನ್ನೆ ಏನು ಚಿಕ್ಕಪ್ಪ ಅವ್ರು ಬಂದಿದ್ರಲ್ವ, ಐಸ್ ಕ್ರೀಮು ತೊಗೊಂಬಂದಿದ್ರಲ್ವ, ಅವಳು ದೊಡ್ಡವಳು ಅಂತೀನಿ, ನಿದೀಕ್ಷಾ ತಿನ್ಕೊಂಬಿಟ್ಲು. ಯೋಗಿತಾ ಹಾಗೆ ಇಟ್ಟಿದ್ಲು. ಅವಳಿಗೆ ಕೆಮ್ಮಿದೆ, ನನಗಿನ್ನೂ ಬೇಡ ಮಮ್ಮಿ, ನಾನು ಇನ್ನೂ ಆಮೇಲೆ ನಾಳೆ ಇಲ್ಲ ನಾಳೆ ತಿಂತೀನಿ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಹಂಗೆ ಎತ್ತಿಟ್ಟಿದ್ಲು. ಸೊ ಇವಾಗ ಅದಕ್ಕೆ ಕಿತ್ತಾಡ್ತಾ ಇದ್ದಾಳೆ. ಈ ಚಿಕ್ಕವಳು ಹೋಗ್ಬಿಟ್ಟು ನನಗೆ ಬೇಕು ಅಂತ ಇವಳು ಇಲ್ಲ ನಾನು ಕೊಡೋದಿಲ್ಲ ಅಂತ ಇವಳು ಆಮೇಲೆ ಹತ್ಕೊಂಡು ಕೂತಿದ್ಲು. ಆಮೇಲೆ ಕರ್ಕೊಂಡೋಗಿ ನಮ್ಮ ಅತ್ತೆ ತಾತ ಇದ್ರಲ್ಲ ಅವ್ರ ತಂಗಿ ಹೋಗಿ ತಗೊಟ್ರು. ಸೊ 2 ತೊಗೊಂಬಂದರು. ಆಲ್ರೆಡಿ ಮನೇಲಿ ಒಂದು ಇತ್ತಲ್ವಾ. ಇನ್ನು ಸರಿ ನಾನು ತಿಂದೇ ಬಿಡೋಣ, ಇನ್ನೇನು ಎಲ್ಲ ಇವತ್ತು ನಾನ್ ವೆಜ್ ತಿಂದಿದ್ದೀನಲ್ವ, ಚೀಟ್ ಮೀಲ್ಸ್ ಆಗುತ್ತೆ, ಈ ಐಸ್ ಕ್ರೀಮ್ ತಿಂದರೆ ಸ್ವಲ್ಪ ಬೇಗ ಜೀರ್ಣ ಆಗುತ್ತೆ ಅಂತ ಕೇಳಿದ್ದೀನಿ ನಾನು. ಫುಲ್ ಇವತ್ತೆಲ್ಲ ಚೀಟ್ ಮೀಲ್ಸ್. ಇವತ್ತು ಅದ್ದೇ ಇಲ್ಲ ನನ್ನ ಆನಂದಕ್ಕೆ, ಅಷ್ಟು ಸಂತೋಷವಾಗ್ತಾಯಿದೆ ಹೊಸತೊಡಗಿಗೆ. ಇನ್ನು ಕಿಚನ್ ಎಲ್ಲ ಫುಲ್ ಮಿಸಿ ಆಗಿತ್ತಲ್ವ. ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಪಾತ್ರೆಗಳೆಲ್ಲ ವಾಶ್ ಮಾಡಿಕೊಂಡು ಶೆಲ್ಫ್ ಮೇಲೆಲ್ಲ ಉಜ್ಜಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿದೆ. ಏನು ಗೊತ್ತಾ, ಈ ನಾನ್ ವೆಜ್ ಮಾಡಿದಾಗ ಸ್ವಲ್ಪ ಬೇಗ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ನನಗೆ ಆವಾಗಲೇ ಸಮಾಧಾನ. ಇಲ್ಲ ಅಂದರೆ ಒಂಥರ ಗಜಿ ಬಿಜಿ ಅನ್ನೋ ಥರ ಇರುತ್ತೆ. ಫುಲ್ಲು ಫ್ಲೋರ್ ಮೇಲೆಲ್ಲ ಅಂದರೆ ಕೆಳಗಡೆ ನೆಲದಲ್ಲೆಲ್ಲನೂ ಒಂಥರ ಜಿಡ್ಡು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಆದಷ್ಟು ನಾನು ಬೇಗ ಕ್ಲೀನ್ ಮಾಡ್ಕೊಬಿಡ್ತೀನಿ ನಾನ್ ವೆಜ್ ಮಾಡಿದಾಗ ಕಿಚನ್ನು. ಇನ್ನು ಈ ಕಡೆ ನೋಡೋದಾದರೆ ನೆನ್ನೆ ಆಗಿರೋ ಕತೆ ಇದು. ಏನಂದರೆ ಹಾಲಿಟ್ಟಿದ್ದೀನಿ ಒಲೆ ಮೇಲೆ. ಹಾಲಿಟ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ಬೆಳಗ್ಗೆ ಒಂದು 8 ಗಂಟೆ 9 ಗಂಟೆ ಸುಮಾರಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ಮರ್ತೇ ಬಿಟ್ಟಿದ್ದೀನಿ ಹಾಲಿಟ್ಟಿದ್ದು. ಎಷ್ಟು ಹಾಲಿತ್ತು ಗೊತ್ತಾ, ಅದರಲ್ಲಿ ಸುಮಾರು ಒಂದು 3/4 ಲೀಟರಷ್ಟು ಹಾಲಿತ್ತು. ಅದು ಏನಾಗಿದೆ ಅಂದರೆ ಅದು ಚೆನ್ನಾಗಿ ಹಿಂಗಿ ಫುಲ್ ತಳ ಹಿಡಿದುಬಿಟ್ಟಿದೆ. ಹೆಂಗೆ ತಳ ಹಿಡಿದಿದೆ ಅಂದರೆ ಫುಲ್ಲು ಮಂದಕ್ಕೆ ತಳ ಹಿಡಿದುಬಿಟ್ಟಿದೆ. ಅಯ್ಯೋ, ನೆನ್ನೆಯಿಂದ ನೆನೆಸಿದ್ದೀನಿ. ಅದು ಏನು ಮಾಡಿದ್ರೂ ಹೋಗ್ತಾನೆ ಇಲ್ಲ. ಏನು ಮಾಡೋದು ಅಂತ ಅಂದ್ಕೊಂಡು ಆಮೇಲೆ ಏನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಸರ್ಫ್ ಎಕ್ಸೆಲ್ ಸರ್ಫ್ ಪೌಡರ್ ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತೇಪ್ಪ, ನೋಡ್ತಿರ್ಬೋದು. ಸೈಡಲ್ಲಿರೋದೆಲ್ಲ ಹಾಗೆ ಮುಟ್ಟಿದ ತಕ್ಷಣ ಹೋಗ್ತಾ ಇದೆ ಅದು. ಬಟ್ ಈ ಮಧ್ಯ ಏನಿದೆ ಅಲ್ಲಿ ತುಂಬಾ ತಳ ಹಿಡಿದುಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇವಾಗ ಈ ರೀತಿ ಒಲೆ ಮೇಲೆ ಇಟ್ಬಿಟ್ಟು ಸ್ವಲ್ಪ ಸರ್ಫ್ ಪೌಡರು ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಇವಾಗ ಏನೋ ಒಂದು ಟೆಕ್ನಿಕನ್ನು ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಇದು 100% ವರ್ಕ್ ಆಗುತ್ತೆಪ್ಪ. ನಾರ್ಮಲಿ ಸಿಲ್ವರ್ ಪಾತ್ರೆಗಳು ಬರ್ತಾವಲ್ಲ, ಸೊ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ತಳ ಹಿಡಿದಿರೋದೆಲ್ಲ ಹೋಗ್ಬಿಡುತ್ತೆ ಗೊತ್ತಾ ಈ ರೀತಿ ಮಾಡೋದ್ರಿಂದ. ಆಮೇಲೆ ಹೋಯ್ತು, ಸುಮಾರಾಗಿ ಹೋಯ್ತು. ಮತ್ತು ಆ ಮಧ್ಯದಲ್ಲಿ ಇದ್ದಿದ್ದು ಹೋಗಲೇ ಇಲ್ಲ. ಆಮೇಲೆ ಇದಾವಲ್ಲ ನಮ್ಮ ಆಯುಧಗಳು, ಸ್ಪೂನು, ಲೋಟ, ಚಾಕು ಇವೆಲ್ಲ ಎತ್ಕೊಂಡು ಚೆನ್ನಾಗಿ ಗೀಚಿ ಒಂದು ಕಡೆಯಿಂದ ಕ್ಲೀನ್ ಮಾಡಿಬಿಟ್ನಪ್ಪ. ಕಡೆಗೆ ಫೈನಲಿ ಕ್ಲೀನ್ ಆಯಿತು. ಅದು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಆ ಮಧ್ಯ ಮಾತ್ರ ಬ್ಲ್ಯಾಕ್ ಹಂಗೆ ಇದೆ, ಅಂದರೆ ಅದು ಹೋಗಲಿಲ್ಲ. ಓಕೆ, ಕೆಲಸ ಎಲ್ಲ ಮುಗೀತು. ಎಲ್ಲ ಕಿಚನೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಆಯಿತು ಕೆಲಸ ಎಲ್ಲ. ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ, ನಿದ್ದೆ ಮಾಡೋಣ ಅಂತೇಳಿ. ಮೊನ್ನೆ ಹಂಗೆ ಯಾವಾಗ ಅಂದರೆ ಹಬ್ಬದ ದಿನವೇ 1 ಗಂಟೆಲಿ ಮಲಗಿದ್ದಕ್ಕೆ 4 ಗಂಟೆಗೆ ಎದ್ದಿದ್ದೀನಿ. ಅಂದರೆ ಬೆಳಗ್ಗೆ ಬೇಗ ಎದ್ದಿದ್ನಲ್ವ 3:45ಗೆ. ಸೊ ನಿದ್ದೆ ಚೆನ್ನಾಗಿ ಬಂತು, ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ನಾನು ನನ್ನ ಮಗಳಿಬ್ಬರು ಸೇರಿಕೊಂಡು, ಚಿಕ್ಕವಳು. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಬಂದು ಆಗಲೇ ಆಯಿತು 2:15. ಮತ್ತು ಹೇಗೆಲ್ಲ ಹೊಸತಡ್ಕನ್ನು ಆಚರಣೆ ಮಾಡಿದ್ರಿ? ಎಲ್ಲರೂ ಚೆನ್ನಾಗಿ ತಿಂದ್ರ? ನಾನಂತ ಇವತ್ತು ಭರ್ಜರಿ ಊಟನಪ್ಪ, ಚೆನ್ನಾಗಿ ತಿಂದಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಚೀಟ್ ಮೀಲ್ಸ್ ಮಾಡಿದ್ದೀನಿ. ಇವತ್ತೇನಪ್ಪ ಅಂದರೆ ನೋಡಿದ್ರಲ್ಲ, ಐಸ್ ಕ್ರೀಮು ತಿಂದೆ, ಆಮೇಲೆ ಒಂದು ಫುಲ್ ಐಸ್ ಕ್ರೀಮ್ ತಿಂದೆ, ನಂತರ ಒಂದು ಇದು ಸ್ಪ್ರೈಟು ಒಂದು ಅರ್ಧ ಲೋಟ ಆಗೋಷ್ಟು ಸ್ಪ್ರೈಟ್ ತಗೊಂಡೆ. ಹೊಟ್ಟೆ ಫುಲ್ ಅನಿಸ್ತಾ ಇದೆ. ಒಂದು ಸಾಯಂಕಾಲಕ್ಕೆ ನೋಡಬೇಕು. ಇನ್ನು ನಾಳೆ ಇವತ್ತು ಫುಲ್ಲು ಸ್ಟಿಕ್
ಸ್ಟ್ರಿಕ್ಟಾಗಿ ಲಿಕ್ವಿಡ್ ಡಯಟನ್ನು ಮಾಡ್ತೀನಿ. ಫುಲ್ ಡೇ, ನಾಳೆ ಫುಲ್ ಡೇ, ಯಾಕಂದರೆ ಇವತ್ತು ಫುಲ್ಲು ಹೊಟ್ಟೆಗೆ ಕೆಲಸ ಕೊಟ್ಟಿದ್ದೀನಿ. ಸೊ ನಾಳೆ ಫುಲ್ ರೆಸ್ಟಲ್ಲಿ ಇಡ್ತೀನಿ. ಸೊ ಹಾಗೆ ನೀವು ಅಷ್ಟೇ ಇವತ್ತು ನಾನ್ ವೆಜ್ ತಿಂದಿದ್ರೆ ನಾಳೆ ಆದಷ್ಟು ಲಿಕ್ವಿಡ್ ಡಯಟನ್ನು ಮಾಡಿ. ನಾಳೆ ಬುಧವಾರವಲ್ವಾ, ಸೊ ಇವತ್ತು ಮಿಕ್ಕಿರೋದು ಎಲ್ಲರೂ ನಾಳೆನೂ ತಿಂತಾರೆ. ಬಟ್ ಬೇಡ, ಆದಷ್ಟು ಸ್ವಲ್ಪ ಲಿಕ್ವಿಡ್ ಡಯಟನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಬೆಳಗ್ಗೆ ನಿಮ್ಮ ಕೈಯಲ್ಲಿ ದಿನಪೂರ್ತಿ ಲಿಕ್ವಿಡ್ ಡಯಟ್ ಮಾಡೋಕ್ಕಾಗದೇ ಇದ್ದರೆ ಸೊ ಬೆಳಗ್ಗೆ ಮತ್ತು ಬೆಳಗ್ಗೆ ಮತ್ತು ಮಧ್ಯಾಹ್ನ ಲಿಕ್ವಿಡ್ ರೀತಿ ತಗೊಂಡು ಸಾಯಂಕಾಲ ಬಂದು ಲೈಟಾಗಿ ಗಂಜಿನೋ ಅಥವಾ ಏನಾದರೂ ಮೆತ್ತಗೆ ಈ ಏನಂತಾರೆ ಉಪ್ಪಿಟ್ಟು ಈ ಥರ ಏನಾದರೂ ಮಾಡಿಕೊಂಡು ತಿನ್ನಿ. ಲೈಟಾಗಿ ಒಂದು ಸ್ವಲ್ಪ ಆಗೋ ಅಷ್ಟೇ, ಓಕೆನಾ? ಸೊ ಇಲ್ಲ ನಾನು 3 ಟೈಮ್ಸು ಲಿಕ್ವಿಡೇ ತಗೊಳ್ತೀನಿ ಅನ್ನೋರು ಆರಾಮಾಗಿ ಲಿಕ್ವಿಡ್ ಡಯಟನ್ನು ಮಾಡ್ಬೋದು. ಇಷ್ಟು ನಡೀತಾ ಇದೆಯಪ್ಪ. ಇವತ್ತು ತಿಂದ್ಬಿಟ್ಟು ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದಾರೆ. ನೀನು ಸಮಾಚಾರ? ಆಮೇಲೆ ಒಂದಷ್ಟು ಕಮೆಂಟ್ಸ್ಗೆ ರಿಪ್ಲೈ ಹೇಳಬೇಕಾಗಿತ್ತು. ಏನಪ್ಪ ಅಂದರೆ, ನಾನು ಫಸ್ಟ್ ಕಮೆಂಟ್ ಬಗ್ಗೆ ಹೇಳೋದಾದರೆ, ಲಿಕ್ವಿಡ್ ಡಯಟ್ ಬಗ್ಗೆ ತಿಳಿಸಿ, ನೈಟ್ ಊಟ ಮಾಡ್ಬೋದಾ ಅಂತ ಕಮೆಂಟ್ ಮಾಡಿದ್ದೀರಾ. ಅದೇ ಹೇಳ್ತಾ ಇದ್ದೀನಲ್ವಾ, ನಿಮ್ಮ ಕೈಯಲ್ಲಿ ಆದರೆ 3 ಟೈಮ್ಸು ನೀವು ಲಿಕ್ವಿಡೇ ತೊಗೋಬೇಕು. ಅಂದರೆ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ. ಆದಷ್ಟು ಬೆಳಗ್ಗೆ ಬಂದು ಒಂದು ಡಿಟಾಕ್ಸ್ ಡ್ರಿಂಕನ್ನು ರೆಡಿ ಮಾಡ್ಕೊಳ್ಳಿ. ಅನಂತರ ಬಂದು ಮಧ್ಯಾಹ್ನ ಒಂದು 12 ಗಂಟೆ 1 ಗಂಟೆ ಸುಮಾರಲ್ಲಿ ಒಂದು ಸ್ಮೂತಿಯನ್ನು ರೆಡಿ ಮಾಡ್ಕೊಳ್ಳಿ. ಅಂದರೆ ನಾನು ತೋರಿಸಿದ್ದೀನಿ ಸುಮಾರು ಸ್ಮೂತೀಸ್ ಎಲ್ಲ ತುಂಬಾ ಚೆನ್ನಾಗಿರ್ತವೆ ಆ ಸ್ಮೂತೀಸು. ಸೊ ಆ ರೀತಿ ಸ್ಮೂತೀಸನ್ನು ಮಾಡ್ಕೊಳ್ಳಿ. ಆಮೇಲೆ ಈವ್ನಿಂಗ್ ಬಂದು ಜ್ಯೂಸೋ ಇಲ್ಲ ಏನಾದರೂ ಈ ರಾಗಿ ಗಂಜಿನೋ ಅಥವಾ ಈ ಕ್ಯಾರೆಟು ಬನಾನ ಹಾಕ್ಬಿಟ್ಟು ಅದು ಒಂದು ಲೈಟಾಗಿ ಸ್ಮೂತಿ ಥರ ಮಾಡಿಕೊಂಡು ಕುಡಿಬೋದು ಆರಾಮಾಗಿ. ಇಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳೋದಾದರೆ ಸೊ ನೈಟೇ ಏನಾದರೂ ಸ್ವಲ್ಪ ಲೈಟಾಗಿ ತೊಗೋಬೋದು. ಸೊ ಅದು ಒಂದು ಲಿಕ್ವಿಡ್ ಡಯಟ್ ಬಗ್ಗೆ ಕೇಳಿದ್ದೀರಾ. ಸೊ ಅಷ್ಟೇನಪ್ಪ. ಯಾವಾಗ ಲಿಕ್ವಿಡ್ ಡಯಟ್ ಮಾಡೋದು ಅಂದರೆ, ಸೊ ನಾರ್ಮಲಾಗಿ ನಾನ್ ವೆಜ್ ತಿಂದು ಮಾರನೇ ದಿನ ಮಾಡಿದ್ರೆ ತುಂಬಾ ಒಳ್ಳೆಯದು, ಓಕೆನಾ? ಯಾಕಂದರೆ ನಾನ್ ವೆಜ್ಜು ನಾವು ತಿಂದಿರ್ತೀವಲ್ಲ, ಸೊ ಅದು ನಮಗೆ ಅದು ಬೇಗ ಜೀರ್ಣ ಆಗೋದಿಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಭಾನುವಾರ ತಿಂದಿದ್ರೆ ನೀವು ಸೋಮವಾರ ಆದಷ್ಟು ನೀವು ಲಿಕ್ವಿಡ್ ಡಯಟನ್ನು ಮಾಡಿ, ಓಕೆನಾ? ಒಂದು ವೇಳೆ ನಾನ್ ವೆಜ್ ತಿಂದೇ ಇಲ್ಲದೆ ಇದ್ರೂ ಪರವಾಗಿಲ್ಲ. ಸೊ ಆದಷ್ಟು ವೀಕ್ಲಿ 1 ಟೈಮು ಲಿಕ್ವಿಡ್, ಅದು ಯಾವಾಗ ಬೇಕಾದರೂ ಮಾಡ್ಬೋದಪ್ಪ. ನೀವು ಸೋಮವಾರ ಮಾಡ್ತಿರೋ, ಮಂಗಳವಾರ ಮಾಡ್ತಿರೋ, ಬುಧವಾರ ಮಾಡ್ತಿರೋ, ಯಾವಾಗ ಬೇಕಾದರೂ ಮಾಡಿ. ವೀಕ್ಲಿ 1 ಟೈಮ್ ಅಂತ ಫಿಕ್ಸ್ ಮಾಡ್ಕೊಬೇಡಿ. ಒಂದಿನ ನೀವು ಲಿಕ್ವಿಡ್ ಡಯಟನ್ನು ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಆನಂತರ ಬಂದು ಒಂದು ಕಮೆಂಟ್ಗೆ ತುಂಬ ಜನ ಕೇಳ್ತಾ ಇರೋದಕ್ಕ, ನಿಮ್ಮ ಏಜ್ ಎಷ್ಟು ಅಂತ ಕೇಳ್ತಾ ಇದ್ದೀರಾ. ನನ್ನ ಏಜ್ ಬಂದು ಲಾಸ್ಟ್ ಫೆಬ್ರವರಿ 16ಗೆ 31 ತುಂಬಿ 32ಕ್ಕೆ ಬಿದ್ದಿದೆ. 32 ರನ್ನಿಂಗ್ ಆಗ್ತಾಯಿದೆ. ಆನಂತರ ಮಾರ್ನಿಂಗ್ ಟಿಫನ್ ತೊಗೋಬೋದಾ ಅಂತ ಕೇಳಿದ್ದೀರಾ. ಮಾರ್ನಿಂಗ್ ಆದಷ್ಟು ಟಿಫನ್ ಸ್ಕಿಪ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ನಾವು ತಿನ್ನಲೇಬೇಕು ಅನ್ನೋದಾದರೆ ಆದಷ್ಟು ನೀವು ಹಣ್ಣುಗಳನ್ನು ತಗೊಳ್ಳಿ, ಓಕೆನಾ? ಹಣ್ಣು ತಗೊಳ್ಳಿ. ಇಲ್ಲಾಂದರೆ ಈ ರಾಗಿ ಮಾಲ್ಟ್ ಮಾಡ್ಕೊಂಡಾದರೂ ಕುಡೀರಿ. ಲೈಟಾಗಿ ಒಂದು ಲೋಟ ರಾಗಿ ಗಂಜಿ ಆದರೂ ತಗೊಳ್ಳಿ. ಇಲ್ಲಾಂದರೆ ಒಂದಷ್ಟು ಫ್ರೂಟ್ಸ್ ಆದರೂ ತಗೊಳ್ಳಿ, ಓಕೆನಾ? ಲೈಟಾಗಿ ಒಂದು ಚಿಕ್ಕ ಬೌಲ್ ಆಗುವಷ್ಟು ಫ್ರೂಟ್ಸನ್ನು ತಗೊಳ್ಳಿ. ದೋಸೆ, ಇಡ್ಲಿ, ಚಪಾತಿ, ಚಿತ್ರಾನ್ನ, ಆಮೇಲೆ ಪೂರಿ ಇವೆಲ್ಲ ಆದಷ್ಟು ಕಡಿಮೆ ಮಾಡಿಬಿಡಿ. ನೀವು ನೋಡಿರ್ಬೋದು, ನಾನು ವೆಯ್ಟ್ ಲಾಸ್ ಮಾಡಿದಾಗಿಂದ ಇದುವರೆಗೂ ಒಂದು ದೋಸೆನೂ ಸಹ ತಿಂದಿಲ್ಲ, ಒಂದು ಇಡ್ಲಿನೂ ಸಹ ನಾನು ತಿಂದಿಲ್ಲ, ಓಕೆನಾ? ಸೊ ಎಲ್ಲ ರೈಸು ಅಂತ ಹೇಳಿ ನಾನು ತಿಂದಿಲ್ಲ. ನನಗೆ ಬೇಕು ಅಂದರೆ ನಾನು ಆದಷ್ಟು ಈ ಕಾಳು ಮತ್ತು ಈ ಬೇಳೆ ಎಲ್ಲ ಯೂಸ್ ಮಾಡಿಕೊಂಡು ದೋಸೆ ಮಾಡ್ಕೊಳ್ತೀನಿ. ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ತೋರಿಸಿ ಅಂತ ಕೇಳಿದ್ದೀರಾ. ತೋರಿಸ್ತಾನೆ ಇದ್ದೀನಿ ಅಲ್ಲಪ್ಪ. ನಮ್ಮ ತಾತ, ನಮ್ಮ ಅಜ್ಜಿ, ನನ್ನ ಹಸ್ಬೆಂಡು, 2 ಮಕ್ಕಳು, ನಾನು, ಅಷ್ಟೇ. ಟೋಟಲ್ 6 ಜನ ಇದ್ದೀವಿ ನಮ್ಮ ಮನೇಲಿ. ಸೊ ಇಷ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸು. ಅನಂತರ ಸ್ಟ್ರಕ್ ಆಗಿದೆ, ಏನು ಮಾಡೋದು ಸಿಸ್ ಅಂತ ಹೇಳಿದ್ದೀರಾ. ವೆಯ್ಟು ಸ್ಟ್ರಕ್ ಆಗಿರೋದಕ್ಕೆ ನೀವೇನಾದರೂ ಎಲ್ಲಾದರೂ ಒಂಚೂರು ತಪ್ಪು ಮಾಡ್ತಿದ್ರೇ ವೆಯ್ಟ್ ಲಾಸಲ್ಲಿ ನೀವೇನಾದರೂ ನೀರು ಸರಿಯಾಗಿ ತೊಗೊಳ್ತಾ ಇಲ್ಲ ಅಥವಾ ಕರೆಕ್ಟಾಗಿ ನಿದ್ದೆ ಮಾಡ್ತಾ ಇಲ್ಲ, ಅಥವಾ ಊಟ ಟೈಮ್ ಕರೆಕ್ಟಾಗಿ ತೊಗೊಳ್ತಾ ಇಲ್ಲ, ಅಥವಾ ಹೆವಿ ಊಟ ತೊಗೊಂಡಿರ್ತೀರ, ಏನಾದರೂ ಒಂದು ತಪ್ಪಿದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ವೆಯ್ಟು ಸ್ಟ್ರಕ್ ಆಗಿರುತ್ತೆ, ಓಕೆನಾ? ಸೊ ಆದಷ್ಟು ಒಂದು ಟೈಮ್ ಊಟ ಸ್ಕಿಪ್ ಮಾಡಿ. ಅಂದರೆ ಊಟ ತೊಗೊಳೋದು ಲಿಕ್ವಿಡ್ ರೀತಿ ಏನಾದರೂ ತೊಗೊಳ್ಳಿ. ಇಲ್ಲಾಂದರೆ ಒನ್ ಡೇ ಲಿಕ್ವಿಡ್ ಡಯಟನ್ನು ಮಾಡಿ, ಓಕೆನಾ? ವೆಯ್ಟು ಆರಾಮಾಗಿ ಮೂವ್ ಆಗುತ್ತೆ. ಅನಂತರ ಬಂದು, ಅಕ್ಕ ವಾರದಲ್ಲಿ ಎಷ್ಟು ಸತಿ ಲಿಕ್ವಿಡ್ ಡಯಟ್ ಮಾಡಬೇಕು ತಿಳಿಸಿ ಪ್ಲೀಸ್. ನೀವು ಎಷ್ಟು ಸತಿ ಲಿಕ್ವಿಡ್ ಡಯಟ್ ಮಾಡ್ತೀರಾ ಅಂತ ಕೇಳಿದರೆ, ನಾನು ಆಲ್ರೆಡಿ ವಾರದಲ್ಲಿ ರಿಪ್ಲೈ ಮಾಡಿದ್ದೀನಿ ಅವ್ರಿಗೆ.
ಏನಪ್ಪ ಅಂದರೆ ನಾನು ಅದೇ ಹೇಳ್ತಾ ಇದ್ದೀನಲ್ಲ, ವಾರದಲ್ಲಿ ಒಂದು ಸತಿ ಅಷ್ಟೇ ನಾನು ಒಂದೇ ದಿನವೇ ಲಿಕ್ವಿಡ್ ಡಯಟನ್ನು ಮಾಡೋದು. ಓಕೆನಾ, ವಾರದಲ್ಲಿ ಒಳ್ಳೆ ಎಷ್ಟು ಸತಿ ಲಿಕ್ವಿಡ್ ಡಯಟ್ ಮಾಡ್ತೀರಾ? ಒಂದೇ ಸತಿನೇ ಅಪ್ಪ. ಸಿಸ್ಟರ್, ನಮ್ಮ ಹಳೆ ವಿಡಿಯೋ ನೋಡಿದೆ. ಹಳೆ ವಿಡಿಯೋಗೂ ಇವಾಗಿನ ವಿಡಿಯೋಗೂ ತುಂಬ ವ್ಯತ್ಯಾಸ ಇದೆ. ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೌದು, ಹಳೆ ವಿಡಿಯೋಗೂ ಈ ವಿಡಿಯೋಗೂ ತುಂಬಾ ವ್ಯತ್ಯಾಸ ಇದೆ. ಫುಲ್ ಇದೆಲ್ಲ ಒಂದೇ, ಹಿಂಗಿತ್ತೆ ಹಿಂಗೆ ಹಿಂಗಿದ್ದೆ ಇವಾಗ ಹಿಂಗಿದ್ದೀನಿ. ಎಲ್ಲರೂ ಹಂಗೆ ಕೇಳೋದು, ಫುಲ್ ಇಲ್ಲೆಲ್ಲ ಸಣ್ಣಾಗೋಗಿ ಈ ಡಬಲ್ ಚಿನ್ ಏನಿದೆ ಇದೆಲ್ಲ ಫುಲ್ ಕಮ್ಮಿ ಆಗಿದೆ. ಕೆಲವ್ರಿಗೇನು ಗೊತ್ತಾ, ವೆಯ್ಟ್ ಲಾಸ್ ಮಾಡೋರಿಗೆ ಆದಷ್ಟು ಫೇಸು ಬೇಗ ಕಮ್ಮಿ ಆಗೋಗ್ಬಿಡುತ್ತೆ. ಕೆಲವರಿಗೆ ಹೊಟ್ಟೆ ಭಾಗ ಕಮ್ಮಿ ಆಗುತ್ತೆ, ಮತ್ತು ಕೆಲವರಿಗೆ ಇದು ಏನಿರುತ್ತೆ ಹಿಂದೆ ಇದಿರುತ್ತೆ ನಡೆಸೋಡು, ಇದು ಬೇಗ ಕಮ್ಮಿ ಆಗೋಗ್ಬಿಡುತ್ತೆ. ಸೊ ನನಗೆ ಆದಷ್ಟು ಸ್ವಲ್ಪ ಮುಖ ಚಿಕ್ಕದಾಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ನೀನು ಆವಾಗಲೇ ಎಷ್ಟು ಚೆನ್ನಾಗಿದೆ, ಇವಾಗ ತುಂಬಾ ಇದಾಗೋಗ್ಬಿಟ್ಟಿದ್ಯಾ, ಆವಾಗ ತುಂಬ ಚೆನ್ನಾಗಿ ಗುಂಡಕ್ಕೆ ಚೆನ್ನಾಗಿರ್ತಿದೆ, ಇವಾಗ ತುಂಬ ಸಣ್ಣ ಆಗೋಗ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಆನಂತರ ಒಂದು ಹೊರಗಡೆ ಹೋದಾಗ ಕಬ್ಬಿನ ಜ್ಯೂಸ್ ತಗೊಳ್ಬೋದಾ? ಅದೇ ಇವಾಗೆಲ್ಲ ಬೇಸಿಗೆ ಜಾಸ್ತಿ ಅಲ್ವಾ, ಎಲ್ಲಂದರೆ ಅಲ್ಲಿ ಕಬ್ಬಿನ ಜ್ಯೂಸು ಮಾರ್ತಿರ್ತಾರೆ. ಒನ್ ಟೈಮ್ ಓಕೆನಪ್ಪ, ಯಾವಾಗಲೂ ತೊಗೊಳೋದು ಬೇಡ, ಯಾವಾಗಾದರೂ ಒಂದು ಸತಿ ತೊಗೊಳ್ಳಿ, ಯಾಕಂದರೆ ಅದು ಶುಗರ್. ಓಕೆನಾ, ಯಾವಾಗಾದರೂ ಒಂದೊಂದು ಸತಿ ತೊಗೊಳ್ಳಿ, ಏನು ಪರವಾಗಿಲ್ಲ. ಹೇರ್ ಫಾಲ್ಸ್ ಬಗ್ಗೆ ಟಿಪ್ಸ್ ಹೇಳಿ ಅಂತ ಕೇಳಿದ್ದೀರಾ. ಹೇರ್ ಫಾಲ್ಸ್ ಅಂದರೆ ನನಗೆ ಹೆವಿಯಾಗಿ ಹೋಗ್ತಾ ಇದ್ದಾವೆ, ಆದರೆ ಇವಾಗ ಸ್ವಲ್ಪ ಕಮ್ಮಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಾಗಿಂದ ಜಾಸ್ತಿ ಹೋಗ್ತಾ ಇದ್ದಾವೆ ನನಗೆ ಹೇರ್ ಫಾಲ್ಸ್. ಅಂದರೆ ತುಂಬಾ ಹೇರ್ ಕಮ್ಮಿ ಆಗ್ತಾ ಇದೆ, ನೋಡ್ತಿರ್ಬೋದು. ನನಗೆ ಇಷ್ಟು ಉದ್ದ ಇತ್ತು ಗೊತ್ತಾ, ನಾನು ಸ್ಕೂಲ್ಗೆ ಹೋದರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಕೂದಲನ್ನೇ ನೋಡೋರು, ಇಷ್ಟು ಉದ್ದ ಇದೆ, ಇಲ್ಲಿವರೆಗೂ ಇತ್ತಪ್ಪ ನನಗೆ ಕೂದಲು, ದಪ್ಪಕ್ಕೆ ಉದ್ದ ಇತ್ತು ಕೂದಲು. ಎಲ್ಲರೂ ಹೇಳ್ತಾಯಿದ್ರು, ನಿನ್ನ ಮದುವೆಗೆ ಚೌಲಿ ಹಾಕೋದೇ ಬೇಡ, ಹಂಗೆ ಚೆನ್ನಾಗಿರುತ್ತೆ, ಹಂಗೆ ಹಾಕ್ಬೋದು ನಿನಗೆ ಮೊಗ್ಗಿನ ಜಡೆ ಅಂತ ಹೇಳಿಬಿಟ್ಟು. ತುಂಬ ಉದ್ದ ಇತ್ತು. ಇತ್ತೀಚೆಗೆ ಸ್ವಲ್ಪ ಏನೋ ಒಂದು ಮುಕ್ಕಾಲು ಭಾಗನೇ ಹೋಗ್ಬಿಟ್ಟಿದ್ದಾವೆ, ಒಂದು ಕಾಲು ಭಾಗ ಇದೆ ಅಷ್ಟೇ ಇವಾಗ. ಅದೇ ಹೇಳಿದ್ನಲ್ಲ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಸ್ವಲ್ಪ ನನಗೆ ಹೇರ್ ಫಾಲ್ಸ್ ಆಗ್ತಾಯಿದೆ. ಯಾಕಂದರೆ ಸ್ವಲ್ಪ ಟೆನ್ಷನ್ನು, ವಿಡಿಯೋ ಎಡಿಟ್ ಮಾಡಬೇಕು, ಜಾಸ್ತಿ ಫೋನ್ ನೋಡ್ತಾ ಇರಬೇಕು, ಮತ್ತು ವ್ಯೂಸ್ ಹೋಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾನೆ ಇರ್ತೀನಿ. ಆನಂತರ ಕೆಲವೊಂದು ಟೈಮಲ್ಲಿ ನನಗೆ ತುಂಬಾ ಟೆನ್ಷನ್ ಮಾಡ್ಕೊಬಿಡ್ತೀನಿ. ವಿಡಿಯೋ ಅಪ್ಲೋಡ್ ಅಂದರೆ 11 ಗಂಟೆ ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕಲ್ವಾ. ಸೊ ಮನೇಲಿ ಕೆಲಸ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಒಂದೊಂದು ಸತಿ ನಾನು ನೈಟಲ್ಲಿ ವಾಯ್ಸ್ ಓವರ್ ಕೊಡೋದಕ್ಕೆ ಆಗೋದಿಲ್ಲ, ಮಲ್ಕೊಬಿಡ್ತೀನಿ. ನಿದ್ದೆ ಜಾಸ್ತಿ ಬರ್ತಾ ಇರುತ್ತೆ, ಬೆಳಗ್ಗೆ ಬೇಗ ಎದ್ದೇಳ್ತೀನಲ್ವ, ಸೊ ನಿದ್ದೆ ಜಾಸ್ತಿ ಬರ್ತಾ ಇರುತ್ತೆ, ಮಲ್ಕೊಬಿಡ್ತೀನಿ. ಅವಾಗ ನೈಟಲ್ಲಿ ಎಡಿಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಬೆಳಗ್ಗೆನೇ ಒಂದ್ಸತಿ ಎಡಿಟ್ ಮಾಡ್ತೀನಿ ನಾನು. ವಾಯ್ಸ್ ಓವರು ಅಷ್ಟೇ ಬೆಳಗ್ಗೆನೇ ಕೊಡ್ತೀನಿ, ಒಂದು 7:30 8 ಗಂಟೆ ಅಥವಾ 8:30 9 ಗಂಟೆ ಸುಮಾರಲ್ಲಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡೋಕ್ಕೆ ಇಡ್ತೀನಿ, ಒಂದೊಂದ್ಸತಿ ಅಪ್ಲೋಡ್ ಆಗೋದಿಲ್ಲ, ಒಂದೊಂದ್ಸತಿ 2 ಅವರ್ ಟೈಮ್ ತೊಗೊಬಿಡುತ್ತೆ, ಒಂದೊಂದ್ಸತಿ ಬೇಗ ಒಂದು ಅರ್ಧ ಗಂಟೆಗೆಲ್ಲನೂ ಅಪ್ಲೋಡ್ ಆಗೋಗ್ಬಿಡುತ್ತೆ. ಸೊ ಆ ಒಂದು ಟೆನ್ಷನ್ಗೋಸ್ಕರ ಇವಾಗ ನನಗೆ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ. ಆದಷ್ಟು ಹೇರ್ ಫಾಲ್ಗೆ ಏನು ಬೆಟ್ಟದ ನೆಲ್ಲಿಕಾಯಿ ಆದಷ್ಟು ಆವಾಗ ಜ್ಯೂಸನ್ನು ಮಾಡ್ಕೊಳ್ಳಿ. ಮತ್ತು ಇದು ಬರುತ್ತೆ ನೋಡಿ, ಅಗಸೆ ಬೀಜ, ಫ್ಲಾಕ್ಸ್ ಸೀಡ್ಸ್ ಅಂತ ಹೇಳ್ತಾರೆ ನೋಡಿ. ಸೊ ಅದನ್ನು ಆದಷ್ಟು ಅಪ್ಲೈ ಮಾಡಿ, ಓಕೆನಾ. ತಲೆಗೆ ಅದನ್ನು ಕುದಿಸ್ಬಿಟ್ಟು ಅಗಸೆ ಬೀಜನ ತಂದು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ಆ ಒಂದು ಲೋಳೆ ರೀತಿ ಬರುತ್ತೆ. ಸೊ ಅದನ್ನು ಶೋಧಿಸ್ಕೊಂಡು ಆ ಲೋಳೆ ರೀತಿ ಇರೋದನ್ನು ಆದಷ್ಟು ತಲೆಗೆ ಅಪ್ಲೈ ಮಾಡಿ, ಓಕೆನಾ. ಅದು ನಿಜವಾಗ್ಲೂ ತುಂಬ ಒಳ್ಳೆ ರಿಸಲ್ಟು ಕೊಡುತ್ತೆ. ಆ ನಂತರ ಯೋಗ ವಿಡಿಯೋ ಹಾಕಿದ್ದೀನಿ. ನಿಮ್ಮದು ಯಾವ ರೆಸೈಸ್ ನಾನು ಆಲ್ರೆಡಿ ಲೈವ್ ವಿಡಿಯೋದಲ್ಲಿ ಹೇಳೇ ಬಿಟ್ಟಿದ್ದೀನಿ ನಂದು ಯಾವ ಊರು ಅಂತ ಹೇಳಿ. ನಮ್ಮದು ಎಲೆಕ್ಟ್ರಾನಿಕ್ ಸಿಟಿ ನಿಯರ್ ಬೈ ಒಂದು ಹಳ್ಳಿನಪ್ಪ. ಅವಾಗ ಪುಟ್ಟಹಳ್ಳಿ ಅಂತ ಇದೆ, ಇವಾಗ ಚೆನ್ನಾಗೇ ಇಂಪ್ರೂವ್ ಆಗೋಗ್ಬಿಟ್ಟಿದೆ. ಒಂದು ಹಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ ನಿಯರ್ ಬೈ, ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮಸಂದ್ರ ಎಲೆಕ್ಟ್ರಾನಿಕ್ ಸಿಟಿ ಇದೆಯಲ್ಲ, ನಿಯರ್ ಬೈ. ಹಾಯ್ ಸಿಸ್, ನಂದು ವೆಯ್ಟ್ ಕಮ್ಮಿ ಆಗ್ತಿಲ್ಲ. 1 ಗಂಟೆ ವರ್ಕೌಟ್ ಮಾಡ್ತೀನಿ, ಆದರೂ ಒಂದು ಸಲ ವೆಯ್ಟ್ ಕಡಿಮೆ ಆಗ್ತಿದೆ, ಒಂದೊಂದು ಸಲ ಜಾಸ್ತಿ ಆಗ್ತಿದೆ. ಏನು ಮಾಡೋದು? ಮೋಷನ್ ಪ್ರಾಬ್ಲಮ್, ಏನಾದರೂ ಟಿಪ್ಸ್ ಹೇಳಿ. ಹೌದಪ್ಪ, ನಾವು ಏನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದಾಗ ಈ ಒಂದು ಮೋಷನ್ ಪ್ರಾಬ್ಲಮ್ ಅನ್ನೋದು ಕಂಪಲ್ಸರಿ ಬಂದೇ ಬರುತ್ತೆ. ಸ್ವಲ್ಪ ನಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗೋವರೆಗೂ, ನಾವು ತೊಗೊಳ್ಳೋವಂಥ ಊಟ ನಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಆ ಒಂದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಹಾಗೇ ಆಗುತ್ತೆ. ಆದಷ್ಟು ನೀರನ್ನು ಜಾಸ್ತಿ ಕುಡೀರಿ. ಅನಂತರ ಕ್ಯಾರೆಟು ಅಥವಾ ಕಿತ್ತಳೆ ಹಣ್ಣು, ಆರೆಂಜ್, ಇದನ್ನು ಜಾಸ್ತಿ ತೊಗೊಳೋದಕ್ಕೆ ಟ್ರೈ ಮಾಡಿ, ಓಕೆನಾ. ಸೊ ಆದಷ್ಟು ಕ್ಯಾರೆಟನ್ನು ತಿನ್ನಿ. ಕ್ಯಾರೆಟ್ ತಿಂದಷ್ಟು ಮೋಷನ್ ಪ್ರಾಬ್ಲಮ್ಮು ಆದಷ್ಟು ಕಡಿಮೆ ಆಗುತ್ತೆ. 1 ಗಂಟೆ ವರ್ಕೌಟ್ ಮಾಡ್ತಿದ್ದೀನಿ, ಆದರೂ ಒಂದೊಂದ್ಸತಿ ವೆಯ್ಟ್ ಜಾಸ್ತಿ ತೋರಿಸುತ್ತೆ, ಒಂದೊಂದ್ಸತಿ ವೆಯ್ಟ್ ಕಡಿಮೆ ತೋರಿಸುತ್ತೆ ಅಂತ ಹೇಳಿದ್ದೀರಾ. ಹೌದಪ್ಪ, ಒಂದೊಂದ್ಸತಿ ಆ ಥರ ಆಗೇ ಆಗುತ್ತೆ. ಸೊ ಅದನ್ನು ನಾವು
ಪಾಸಿಟಿವ್ ಆಗಿ ತೊಗೋಬೇಕು. ಓಕೆ, ನಾನು ಡಿಸಪಾಯಿಂಟ್ ಆಗಬಾರ್ದು. ಒಂದೊಂದ್ಸತಿ ಜಾಸ್ತಿ ತೋರಿಸುತ್ತೆ, ಒಂದೊಂದ್ಸತಿ ಫುಡ್ ಜಾಸ್ತಿ ತೊಗೊಂಡಿದ್ರೆ ಜಾಸ್ತಿ ತೋರಿಸುತ್ತೆ, ನಾವು ಕಮ್ಮಿ ತೊಗೊಂಡಿದ್ರೆ ಕಮ್ಮಿ ತೋರಿಸುತ್ತೆ. ಓಕೆನಾ? ಸೊ ಆದಷ್ಟು ಒಂದು ಲಿಮಿಟಾಗಿ ಊಟ ಮಾಡೋದಕ್ಕೆ ಟ್ರೈ ಮಾಡಿ. ವರ್ಕೌಟಿಂದ ವೆಯ್ಟ್ ಲಾಸ್ ಆಗೋದಿಲ್ಲ. ವರ್ಕೌಟಿಂದ ನಮ್ಮ ಒಂದು ದೇಹ ಅಂದರೆ ನಮ್ಮ ಒಂದು ಸ್ಕಿನ್ನನ್ನು ಟೋನ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಟೈಟ್ ಮಾಡುತ್ತೆ. ಓಕೆನಾ? ಸೊ ವರ್ಕೌಟಿಂದ ಯಾವುದೇ ರೀತಿ ವೆಯ್ಟ್ ಲಾಸ್ ಅಂತೂ ಆಗಿ ಇರ್ತೀವಿ ಅಂತ. ಥ್ಯಾಂಕ್ ಯು ಸಿಸ್, ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಿದೆ ಡೈಲಿ ನೀವು ಮೋಟಿವೇಶನ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಂಟಿನ್ಯೂ. ಅಲ್ಲ ಸಿಸ್, ಫಸ್ಟ್ ಟೈಮ್ ನಿಮ್ಮ ವಿಡಿಯೋದಲ್ಲಿ ನೋಡ್ತೀನಿ ನೀವು ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದ್ದೀರಾ. ನಾನು 1-2 ಡೇಸ್ ಮಾಡ್ತೀನಿ, ಮತ್ತೆ ಇನ್ನೇನಾದರೂ ತಿನ್ನಬೇಕು ಅನಿಸುತ್ತೆ, ಮತ್ತೆ ಬೇಗ ಹೊಟ್ಟೆ ಹಸುವಾಗುತ್ತೆ. ವೆಯ್ಟ್ ಲಾಸ್ ಮಾಡೋಕ್ಕೆ ಆಗ್ತಿಲ್ಲ. ಏನು ಮಾಡೋದು ಸಿಸ್? ನೀವು ಮನೆಯಲ್ಲಿರೋರಿಗೆ ಬ್ರೇಕ್ಫಾಸ್ಟ್ ಮಾಡಲ್ವಾ? ಒಂದೊಂದು ಸತಿ ಅಡುಗೆ ಮಾಡ್ತೀರಾ, ಒಂದೇ ಸತಿ ಅಡುಗೆ ಮಾಡ್ತೀರಾ? ಹೌದು, ನಾನು ಬ್ರೇಕ್ಫಾಸ್ಟು ಮಕ್ಕಳಿಗೆ ಮಾತ್ರ ನಾನು ಟಿಫನನ್ನು ರೆಡಿ ಮಾಡ್ತೀನಿ. ಓಕೆನಾ? ಯಾರೂ ತಿನ್ನೋದಿಲ್ಲ ಮನೆಯಲ್ಲಿ, ಯಾರೂ ತಿನ್ನೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಬ್ರೇಕ್ಫಾಸ್ಟ್ ಮಾಡೋದಿಲ್ಲ. ಮಕ್ಕಳಿಗೆ ಏನಾದರೂ ಒಂದಿಷ್ಟು ಬಾಕ್ಸ್ಗೆ ಅವ್ರು ತಿನ್ನೋದಕ್ಕೆ ಒಂದು ಸ್ವಲ್ಪ ಮಾಡ್ತೀನಿ, ಬಿಟ್ಟರೆ ಯಾರೂ ಮನೇಲಿ ತಿನ್ನೋದಿಲ್ಲ. ಒಂದೇ ಸತಿ ಡೈರೆಕ್ಟ್ ಮುದ್ದೆ, ರಾಗಿ ಬಾಲ್ ಒಂದೇ ಸತಿ ಮಾಡ್ತೀನಿ. ಆಮೇಲೆ ಅದೇ ನೀವು ಏನು 1-2 ದಿನ ಮಾಡ್ತೀನಿ, ಆಮೇಲೆ ಬಿಟ್ಬಿಡ್ತೀನಿ, ಮತ್ತು ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿದ್ದೀರಾ. ಸೊ ಯಾಕೆ ನೀವು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಓಕೆನಾ? ಆದಷ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ, ಮಾಡಲೇಬೇಕು ಅಂತ ನೀವು ಫಸ್ಟು ಮೈಂಡ್ ಸೆಟ್ ಮಾಡ್ಕೊಬಿಟ್ರೆ. ಸೊ ನಿರೀಕ್ಷಾ ಹೋಗ್ಬೇಕು, ಮೈಂಡ್ ಸೆಟ್ ಮಾಡಿಕೊಂಡ್ರೆ ನೀವು ಅಂದ್ಕೊಂಡಿರೋದನ್ನು ನೀವು ಸಾಧನೆ ಮಾಡ್ಬೋದು. ಓಕೆನಾ? ಫಸ್ಟು ನಿಮ್ಮ ಮೈಂಡನ್ನು ಸೆಟ್ ಮಾಡ್ಕೊಳ್ಳಿ. ಅಪ್ಪ, ಇಷ್ಟು ದಿನ ನಾನು ಈ ಥರ ಕಂಟ್ರೋಲಾಗಿ ಇರಬೇಕು, ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ನಾನು ಮಾಡಲೇಬೇಕು ಅಂತ ಫಸ್ಟು ನೀವು ಮೈಂಡ್ ಸೆಟ್ ಮಾಡ್ಕೊಬಿಟ್ರೆ ಆದಷ್ಟು ನೀವು ವೆಯ್ಟನ್ನು ಲಾಸ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಹಾಯ್ ಸಿಸ್, ನೈಸ್ ವಿಡಿಯೋ ಸಿಸ್. 30 ಮಿನಿಟ್ಸ್ ಎಕ್ಸಸೈಸ್ ಮಾಡಿದೆ, 6:30ಗೆ 30 ಮಿನಿಟ್ಸ್ ವಾಕ್ ಮಾಡಿದೆ, 6 PM ಓಟ್ಸ್ಗೆ ಹಾಲುನ ಏನೋ ಗೊತ್ತಿಲ್ಲ, ಅದೇ ಹಾಲು ಹಾಕ್ಕೊಂಡು ತಿಂದೆ ಅಂತ ಏನೋ ಹೇಳ್ತಿದ್ದೀರಾ ಅಷ್ಟೇ. ನೈಟ್ ಬರೀ ಏನೂ ತಿಂದಿಲ್ಲ, ಬೇರೆ ಏನೂ ತಿಂದಿಲ್ಲ. 50 ಗ್ರಾಮ್ ಅಷ್ಟೇ ಕಡಿಮೆ ಆಗಿದೆ. ಒಂದು ದಿನಕ್ಕೆ 50 ಗ್ರಾಮ್ ಕಡಿಮೆ ಆಗ್ತಿದೆ ಅಂದರೆ ನಿಜವಾಗ್ಲೂ ಖುಷಿ ಪಡಿ. ಯಾಕಾಕೊಳ್ಳಿ, ಒಂದು ದಿನಕ್ಕೆ 50 ಗ್ರಾಮ್ ಕಡಿಮೆ ಆಗ್ತಿದೆ ಅಂದರೆ 6 ದಿನಕ್ಕೆ ಎಷ್ಟು? 300 ಗ್ರಾಮ್ ಕಡಿಮೆ ಆಗ್ತೀರಾ 6 ದಿನಕ್ಕೆ. ಓಕೆನಾ? ಸೊ ಜಾಸ್ತಿ ಬೇಗ ವೆಯ್ಟ್ ಲಾಸ್ ಆಗೋದು ಬೇಡ, ನಿಧಾನಕ್ಕೆ ಆರೋಗ್ಯವಾಗಿ ವೆಯ್ಟ್ ಲಾಸ್ ಆಗೋಣ. ಓಕೆನಾ? ಸೊ ಏನು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅಕ್ಕ, ಆಫ್ಟರ್ನೂನ್ ಎಕ್ಸಸೈಸ್ ಬೆನಿಫಿಟ್ ಕೊಡುತ್ತಾ ಇಲ್ವಾ ಹೇಳಿ. ಆಫ್ಟರ್ನೂನ್ ಆದಷ್ಟು ಎಕ್ಸಸೈಸನ್ನು ಮಾಡೋದಕ್ಕೆ ಹೋಗಬೇಡಿ. ನೀವು ಆದಷ್ಟು ಮಾಡಿದ್ರೆ ಈವ್ನಿಂಗ್ ಮಾಡಿ. ಓಕೆನಾ? ಒಂದು 5 ಗಂಟೆ 6 ಗಂಟೆ ಸುಮಾರಲ್ಲಿ ಈವ್ನಿಂಗ್ ಎಕ್ಸಸೈಸನ್ನು ಮಾಡಿ. ಇಲ್ಲ ನನ್ನ ಕೈಲಿ ಆಗೋದಿಲ್ಲ ಅಂದರೆ ಆದಷ್ಟು ಬೆಳಗ್ಗೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಓಕೆನಾ? ಆದಷ್ಟು ಬೆಳಗ್ಗೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಈವ್ನಿಂಗ್ ಮಾಡಿದ್ರೂ ಅಷ್ಟೇ, ಈವ್ನಿಂಗ್ ಮಾಡೋಕ್ಕೆ ಮುಂಚೆ ಯಾವುದೇ ರೀತಿಯಾದಂಥ ಊಟನ ತೊಗೊಳ್ಬಾರ್ದು. ಓಕೆನಾ? ಊಟ ತೊಗೊಳಕ್ಕೆ ಮುಂಚೆ ಎಕ್ಸಸೈಸನ್ನು ಮಾಡಿ, ಆನಂತರ ಊಟ ಮಾಡಿ. ಹೊಟ್ಟೆ ಖಾಲಿ ಇರಬೇಕು. ಸೊ ಅಂಥ ಟೈಮಲ್ಲಿ ಎಕ್ಸಸೈಸನ್ನು ಮಾಡಬೇಕು. ನಾವು ಹೊಟ್ಟೆ ತುಂಬ ಊಟ ಮಾಡಿ ಎಕ್ಸಸೈಸ್ ಮಾಡಿದ್ದೀವಿ ಅಂದರೆ ಅದು ಕರಳಿಗೆ ತುಂಬಾ ಡೇಂಜರ್. ಓಕೆನಾ? ಸೊ ಆದಷ್ಟು ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಕರಳು ಹೊಟ್ಟೆಲಿರೋ ಕರಳು. ಅಕ್ಕ, ಬೂದುಗುಂಬಳಕಾಯಿ ಜ್ಯೂಸ್ ಎಷ್ಟು ಮಂತ್ ತೊಗೋಬೇಕು ಅಂತ ಕೇಳಿದ್ದೀರಾ. ನಾನು ಹತ್ತತ್ರ ಒಂದು 2 ಮಂತ್ಸ್ ತೊಗೊಂಡಿದ್ದೀನಿ ಅಪ್ಪ. ಓಕೆನಾ? 2 ಮಂತ್ಸ್ 2.5 ರೀಸೆಂಟಾಗಿ ಮೊನ್ನೆ ಕೂಡ ಒಂದು 15 ದಿನ ತೊಗೊಂಡೆ ನಾನು. ಓಕೆನಾ? ನಿಮಗೆ ಒಂದು ಮಿನಿಮಮ್ 1-3 ತಿಂಗಳಾದರೂ ತೊಗೊಳ್ಳಿ ಅಪ್ಪ. ಓಕೆನಾ? ಸೊ ಆಮೇಲೆ ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು, ಒಂದು 3 ತಿಂಗಳಾದರೂ ನೀವು ಕಂಟಿನ್ಯೂಸ್ ಆಗಿ ತೊಗೊಂಡಿದ್ದೆ. ಇವಾಗ 75 ಇದ್ದೀನಿ ಅಕ್ಕ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ಶೀಲಾ ನವೀನ್ ಅವರು ಮೆಸೇಜ್ ಮಾಡಿದ್ದಾರೆ. ಅಷ್ಟೇ, ಇವತ್ತಿನ ಒಂದಷ್ಟು ಕಮೆಂಟ್ಸ್ಗೆ ಒಂದು ಸ್ವಲ್ಪ ನನಗೆ ಗೊತ್ತಿರೋಷ್ಟು ನನಗೆ ಬಂದಿರೋದ್ರಲ್ಲಿ ಒಂದು ಸ್ವಲ್ಪ ಹೈಲೈಟ್ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡಿದ್ದೀನಿ. ಓಕೆ, ಮತ್ತು ಇನ್ನೇನು ಸಮಾಚಾರ? ಅಯ್ಯೋ, ಯಾವಾಗ ನೋಡಿದ್ರು ನಾನು ಮೆತ್ತಕೊಂಡೇ ಇರ್ತಾಳೆ ಇವಳು. ಅಯ್ಯಪ್ಪ, ಸರಿ ಸಾಲು. ಸರಿ ಆಯ್ತು. ಮ್ಯಾಮ್ ಸುಸ್ತು ಮೇಡಮ್. ನೋಡಿ ಮೇಡಮ್, ಬೃಂದಾವನ ಸ್ಕೂಲ್ ಮೇಡಮ್.
ವಾವ್ ಕಿಡ್ಸ್ ಆಗೋಯ್ತು ಇವಾಗ ಬೃಂದಾವನ. ಆಯಿತು ನಡಿ. ಹ್ಞೂ ಆಗೋಯ್ತು. ನೆಕ್ಸ್ಟು ಈವ್ನಿಂಗ್ ಎಲ್ಲ ಏನೇನೆಲ್ಲ ನಡೆಯುತ್ತೆ ಏನು ಅನ್ನೋದನ್ನು ನೋಡೋಣ. ಓಕೆ ಆಯಿತು. ಇನ್ನು ಈವ್ನಿಂಗ್ ಬಂದು ನಾನು ಮಕ್ಕಳು ಮತ್ತು ಹಸ್ಬೆಂಡು ಎಲ್ಲ ಕೂತ್ಕೊಂಡು ಚೌಕಾಬಾರ ಆಡ್ತಾ ಇದ್ದೀವಿ. ನನ್ನ ಮಗಳು ಬಿಡಲಿಲ್ಲಪ್ಪ, ನಿನ್ನೆ ತೋರಿಸಿದ್ನಲ್ವಾ, ಮತ್ತು ಇವತ್ತು ಮಮ್ಮಿ ಆಡೋಣ ಬಾ, ಚಿಕ್ಕವಳು ನಿದೀಕ್ಷಾ, ಮಮ್ಮಿ ಆಡೋಣ ಬಾ, ಮಮ್ಮಿ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಬೆಳಗ್ಗೆಯಿಂದ ಆ ಕೆಲಸ ಈ ಕೆಲಸ ಮಾಡಿ ನಂಗೆ ಫುಲ್ಲು ಒಂದು ರೀತಿ ಟಯರ್ಡ್ ಥರ ಅನಿಸ್ತಾ ಇತ್ತು. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡೋಣ ಅಂದರೆ ಮಮ್ಮಿ ಆಡೋಣ ಬಾ ಅಂತ ಎಷ್ಟು ಇದು ಮಾಡ್ತಾ ಇದ್ಲು ಗೊತ್ತಾ. ಇನ್ನು ಮಕ್ಕಳ ಜೊತೆ ಆಡಿದ್ರೆ ಅಷ್ಟೊಂದು ಮಜಾ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡನ್ನು ಕರೆದೆ. ಅವ್ರು ಬರೋದಿಲ್ಲ, ಹೋಗಿ ನಾನು ಬರಲ್ಲ ಅಂತ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಎಳ್ಕೊಬಂದು ನಾನೇ ಕೂರಿಸಿದ್ದೀನಿ, ಬಾ ಆಡೋಣ, ಮಕ್ಕಳು ಆಟ ಮಾಡ್ತಾಯಿದ್ದಾರೆ ಬಾ, ಮಕ್ಕಳ ಜೊತೆ ಆಡಿದ್ರೆ ಅಷ್ಟೊಂದು ಮಜಾ ಇರೋದಿಲ್ಲ, ಆಡೋಣ ಬಾ ನಾವೇ ಅಂತ ಹೇಳಿ ಇವಾಗ ಕೂರಿಸ್ಕೊಂಡು ಆಡ್ತಾ ಇದ್ದೀವಿ. ಚೆನ್ನಾಗಿತ್ತು ಒಂಥರ. ಲಾಸ್ಟಲ್ಲಿ ಅವರೇ ಗೆದ್ರಪ್ಪ, ನನ್ನ ಹಸ್ಬೆಂಡ್ ಅವರೇ ಗೆದ್ರೋದ್ರೆ ಅವ್ರು ಚೌಕಾಬಾರ ಹಾಕ್ಬಿಟ್ಟು ಒಂದೇ ಸತಿ ಕಾಯಿ ಹಣ್ಣು ಮಾಡಿಬಿಟ್ರು. ನಾವಿನ್ನೂ ಒಂದು 2-3 ಕಾಯಿಯಷ್ಟು ಈಚೆಗಡೆನೇ ಇತ್ತು. ಹೆಂಗೋ ಇವೆಲ್ಲ ಆಡಿದ್ರೆ ಒಂಥರ ಖುಷಿ ಅಲ್ವಾ. ಸೊ ಆವಾಗೆಲ್ಲ ನಾವು ಮಕ್ಕಳಿದ್ದಾಗ ತುಂಬಾ ಆಡಿದ್ದೀವಪ್ಪ ಇವೆಲ್ಲ, ಚೌಕಾಬಾರ, ಒಂಟಿ ಜೋಡಿ, ಕಾಸೆಲ್ಲ ಇಟ್ಬಿಟ್ಟು ಆಡ್ತಾಯಿದ್ವಿ. 50 ಪೈಸೆ ₹1 ಇಟ್ಬಿಟ್ಟೆಲ್ಲ ಆಡ್ತಾಯಿದ್ವಿ. ಇವಾಗೆಲ್ಲ ಏನೂ ಇಲ್ಲ, ಸುಮ್ಮನೆ ಫೋನ್ ನೋಡೋ, ಸುಮ್ಮನೆ ಇರೋ ಅಷ್ಟೇ ಇವಾಗಿನ ಒಂದು ಜನ್ರೇಷನಲ್ಲಿ. ಇನ್ನು ಈವ್ನಿಂಗ್ ಬಂದು ಒಂದು 5:30 ಸುಮಾರಲ್ಲಿ ನನ್ನ ಮಕ್ಕಳಿಬ್ರು ಅವರಿಬ್ರಿಗೂ ಲೆಗ್ ಪೀಸ್ ತೊಗೊಂಬಂದಿದ್ರು ನನ್ನ ಹಸ್ಬೆಂಡು. ಅದನ್ನು ಮಾಡಿಕೊಡು ಅಂತ ಹಠ ಮಾಡ್ತಾಯಿದ್ರು. ನಾನು ನಾಳೆ ಕೊಡೋಣ ಯಾಕಂದರೆ ಇವತ್ತೆಲ್ಲ ತುಂಬ ತಿಂದಿದ್ದಾರಲ್ವ, ಬೇಡ ಅಂದ್ಬಿಟ್ಟು ಅಂದ್ಕೊಂಡೇ ಇದ್ದಿದ್ದು. ನಮಗೆ ಬೇಕು ಅಂತ ಹಠ ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಇವಾಗ ಅವ್ರಿಗೆ ಫ್ರೈ ಮಾಡಿ ಕೊಡ್ತಾಯಿದ್ದೀನಿ. ಈ ಕಡೆ ಕಾಫಿಗೆ ಹಾಲಿಟ್ಟಿದ್ದೀನಿ. ಇನ್ನು ಇವರಿಬ್ಬರು ನೋಡ್ತಿರ್ಬೋದು, ಚೆನ್ನಾಗಿದ್ದರೆ ಇವರಿಬ್ಬರಷ್ಟು ಅಕ್ಕ ತಂಗಿರು ಯಾರೂ ಇಲ್ಲ, ಅಷ್ಟು ಚೆನ್ನಾಗಿರ್ತಾರೆ. ಕಿತ್ತಾಡಿದ್ರೆ ಅಂತೂ ಇವರಿಬ್ಬರಷ್ಟು ಶತ್ರುಗಳು ಯಾರೂ ಇಲ್ಲ, ಅಷ್ಟು ಕಿತ್ತಾಡ್ತಾರೆ ಗೊತ್ತಾ. ಒಬ್ಬರೊಬ್ಬರು ಜುಟ್ಟುಗಳು ಹಿಡ್ಕೊಂಡು ಮಮ್ಮಿ ಅಂತ ಕೂಗೋದು, ನಾನು ಏನಾಯಿತೋ ಅಂದ್ಕೊಂಡು ಓಡೋದು, ಆ ಥರ ಕಾಟ ಕೊಡ್ತಾರೆ ಯಪ್ಪ. ಇನ್ನು ಹಸ್ಬೆಂಡ್ ಹಾಲು ಕರಿತಾ ಇದ್ದಾರೆ ಆಚೆಗಡೆ. ನನಗೆ ಮತ್ತೆ ಸಾಯಂಕಾಲ ಏನೂ ತಿನ್ನಬೇಕಂತ ನನಗೆ ಅನ್ನಿಸ್ಲಿಲ್ಲಪ್ಪ, ಅದೇ ಫುಲ್ ಹೆವಿಯಾಗಿತ್ತು ನನಗೆ. ಸೊ ಅದಕ್ಕೋಸ್ಕರ ಇವಾಗ ಒಂದು ಡಿಟಾಕ್ಸ್ ಟೀಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನೂ ಇಲ್ಲಪ್ಪ, ಸಿಂಪಲ್ಲಾಗಿ ಮನೇಲಿರುವಂಥ ಐಟಮ್ಸನ್ನೇ ಹಾಕ್ಕೊಂಡು ಮಾಡೋ ಅಂಥದ್ದು. ಇಲ್ಲಿ 1 ಲೋಟ ಆಗುವಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದಕ್ಕೆ ಇವಾಗ 2 ಸ್ಪೂನ್ ಆಗುವಷ್ಟು ಮೆಂತ್ಯನ ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ, ಆಮೇಲೆ 1/4 ಸ್ಪೂನ್ ಆಗುವಷ್ಟು ವಾಮನ್ನು ಹಾಕ್ಕೊಳ್ತಾ ಇದ್ದೀನಿ. ವಾಮ್ ಅಂದರೆ ಅಜ್ವೈನ್ ಅಂತ ಹೇಳ್ತಾರೆ ನೋಡಿ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಜೀರಿಗೆನೂ ಸಹ ಸೇರಿಸ್ಕೋಬೋದು. ನಾನು ಜೀರಿಗೆ ಎಲ್ಲ ಏನೂ ಹಾಕಲಿಲ್ಲ. ಆನಂತರ ಇದು ಹಸಿ ಅರಿಶಿನ ಬರುತ್ತಲ್ವ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಜಜ್ಜಿಬಿಟ್ಟು. ಆನಂತರ ಒಂದು ಶುಂಠಿ, ಇವೆಲ್ಲ 1-2 ಇಂಚ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಆನಂತರ ಒಂದು ಪುದೀನ, ಒಂದು 10-12 ಎಲೆ ಆಗುವಷ್ಟು ಪುದೀನ ಸೇರಿಸ್ಕೊಂಡಿದ್ದೀನಿ. ಇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕಪ್ಪ. ಯಾವ ರೀತಿ ಅಂದರೆ ಇವಾಗ ನಾವು 1 ಲೋಟ ನೀರು ಹಾಕಿದ್ದೀವಲ್ವ, ಸೊ ಅದು ಅರ್ಧ ಲೋಟ ಆಗುವಷ್ಟು ನೀರು ಆಗಬೇಕು. ಓಕೆನಾ, ಅರ್ಧ ಲೋಟ ಆಗುವಷ್ಟು ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ಅದರಲ್ಲಿರೋಂಥ ಏನು ಒಂದು ಸಾರಾಂಶ ಎಲ್ಲ ನೀರಲ್ಲಿ ಬಿಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಇದು ನಿಜವಾಗ್ಲೂ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ಸಾಕಷ್ಟು ಬೆನಿಫಿಟ್ಸ್ ಇದ್ದಾವೆ ಈ ಒಂದು ಡಿಟಾಕ್ಸ್ ಟೀಯಿಂದ. ತುಂಬ ಚೆನ್ನಾಗಿ ಬೇಗ ಜೀರ್ಣ ಆಗುತ್ತೆ, ಗ್ಯಾಸ್ಟ್ರಿಕ್ ಇರೋದಿಲ್ಲ, ಮತ್ತು ಈ PCODಗೆ, PCOSಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಈ ಒಂದು ಡಿಟಾಕ್ಸ್ ಟೀ. ಅವಾಗ ಮಾಡ್ಕೊಂಡು ಕುಡಿದ್ರೂ ಸಹ ತುಂಬ ಒಳ್ಳೆಯದು. ಸ್ವಲ್ಪ ಕಹಿ ಇರುತ್ತೆ, ಯಾಕಂದರೆ ಈ ಮೆಂತ್ಯ ಸ್ವಲ್ಪ ಕಹಿ ಅಲ್ವಾ, ಸ್ವಲ್ಪ ಕಹಿ ಇರುತ್ತೆ. ಬಟ್ ಪರವಾಗಿಲ್ಲ, ಕುಡಿಬೋದು ಆರಾಮಾಗಿ. ಓಕೆನಾ. ನಾನ್ ವೆಜ್ ಇವತ್ತು ಹೆವಿ ಆಯ್ತಲ್ವ, ಸೊ ಅದಕ್ಕೋಸ್ಕರ ನಾನಿಲ್ಲಿ ನಾನ್ ವೆಜ್ ಹೆವಿ ಆಯಿತು ಅಂದರೆ ಮಟನ್ ತಗೊಂಡಿದ್ನಲ್ವ, ಸೊ ಅದು ಬೇಗ ಜೀರ್ಣ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ಒಂದು ಟೀಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಕುಡಿಬೋದು ಆರಾಮಾಗಿ. ಓಕೆನಾ. ಸ್ವಲ್ಪ ಕಹಿ ಇರುತ್ತೆ, ಓಕೆ, ಕುಡಿಯೋದಕ್ಕೆ ಆಗುತ್ತೆ. ಇದಕ್ಕೆ ಇವಾಗ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ಗೋಸ್ಕರ ಹನಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ಬೌಲ್ಗೆ, ಒಂದು ಲೋಟಕ್ಕೆ ಆವಾಗ ಯಾವ ಲೋಟದಲ್ಲಿ ಹಾಕ್ಕೊಂಡಿದ್ದೆ, ಸೊ ಅದೇ ಲೋಟದಲ್ಲೇ ಇವಾಗ ಶೋಧಿಸ್ಕೊಳ್ತಾ ಇದ್ದೀನಿ. ಶೋಧಿಸ್ಕೊಂಡು ಅದಕ್ಕೆ ಲೆಮನ್ನು ಹಾಗೆ ಇದು ಹನಿ, ಇನ್ನೇನು ಹಾಕ್ಕೊಳ್ಳೋ ಹಾಗಿಲ್ಲ, ಇಷ್ಟೇ ಹಾಕ್ಕೊಂಡು ಕುಡಿಬೇಕಾಗುತ್ತೆ. ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ.
ಇನ್ನು ನಿನ್ನೆ ಯಾರ್ಯಾರೆಲ್ಲ ನಾನ್ ವೆಜ್ ತಿಂದಿದ್ದೀರಾ, ಕೆಲವರು ನಿನ್ನೆ ಮಂಗಳವಾರ ಅಂತ ಕೆಲವರು ತಿಂದಿಲ್ಲ, ಇವತ್ತು ಬುಧವಾರ ಹೊಸ್ತಡಕ್ಕೆ ಮಾಡ್ಕೊಳ್ತಾರೆ. ನೆನ್ನೆ ತಿಂದಿರೋರು ಇವತ್ತು ಆದಷ್ಟು ಲಿಕ್ವಿಡ್ ಡಯಟನ್ನು ಮಾಡಿ, ಇವತ್ತು ತಿನ್ನೋರು ನಾಳೆ ಲಿಕ್ವಿಡ್ ಡಯಟನ್ನು ಮಾಡಿ, ಓಕೆನಾ. ಸೊ ಒಂದು ಫುಲ್ ಇವತ್ತು ನಮ್ಮ ಒಂದು ದೇಹಕ್ಕೆ ಏನು ಕೆಲಸ ಕೊಟ್ಟಿದ್ದೀವಿ, ನಮ್ಮ ದೇಹ ಅಂತೀವಿ, ನಮ್ಮ ಹೊಟ್ಟೆಗೆ ನಾಳೆ ಫುಲ್ ರೆಸ್ಟ್ ಕೊಡಬೇಕು, ಓಕೆನಾ. ಆದಷ್ಟು ಆ ಒಂದು ಕ್ಯಾಲರೀಸು ಕ್ಯಾಲರೀಸ್ ಆಗಿರುತ್ತೆ, ಆದಷ್ಟು ಆ ಕ್ಯಾಲರೀಸನ್ನು ಬರ್ನ್ ಮಾಡೋದಕ್ಕೆ ಲಿಕ್ವಿಡ್ ಡಯಟೇ ಬೆಸ್ಟ್ ಆಪ್ಷನ್ನು, ಓಕೆನಾ. ಸೊ ಇವಾಗ ಈ ಒಂದು ಟೀ ರೆಡಿ ಆಯಿತು, ಕುಡಿತಾ ಇದ್ದೀನಿ. ಒಂದು 5:45 ನಾನು ಈ ಒಂದು ಟೀಯನ್ನು ರೆಡಿ ಮಾಡಿಕೊಂಡು ತಗೊಂಡೆ. ಮತ್ತು ಈವ್ನಿಂಗ್ ನಾನು ಏನೂ ತೊಗೊಂಡಿಲ್ಲ, ಅಷ್ಟೇ ಸಾಕು ಅಂತ ಹೇಳಿ ನಾನು ಇನ್ನೇನು ತೊಗೊಂಡಿಲ್ಲಪ್ಪ, ಇಷ್ಟೇ. ಇದಾಗಿತ್ತಪ್ಪ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಏನೇ ಕ್ವೈರೀಸ್ ಏನೇ ಕ್ವಶನ್ಸ್ ಇದ್ದರೂ ನನ್ನ ಕೇಳಿ, ನನಗೆ ಗೊತ್ತಿರೋಷ್ಟು ನಾನು ರಿಪ್ಲೈ ಮಾಡ್ತೀನಿ, ಓಕೆನಾ. ಅಥವಾ ರಿಪ್ಲೈ ಮಾಡೋದಕ್ಕಾಗೋದಿಲ್ಲ ಅಂದರೆ ನಾನು ವಿಡಿಯೋ ಮುಖಾಂತರನಾದರೂ ನಿಮಗೆ ತಿಳಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.